ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಯುವತಿಯೊಬ್ಬಳನ್ನು ಭಯಂಕರವಾಗಿ ಕೊಲೆ ಮಾಡಿ ಮುಳ್ಳು ಕಂಟಿಯಲ್ಲಿ ಶವ ಬೀಸಾಡಿ ಹೋಗಿರುವವರ ಮೇಲೆ ಕಾನೂನಿನ ಕಠಿಣ ಶಿಕ್ಷೆಯಾಗುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ಬೀದರ್ ನಗರದಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆ ಮಾಡಿದ್ದರು. ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಯನ್ನು ಉಗ್ರ ಶಿಕ್ಷೆ ಆಗುವ ಹಾಗೆ ಸೂಕ್ತ ತನಿಖೆ ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ವಂದನೆಗಳೊಂದಿಗೆ ತಮ್ಮ ಆತ್ಮವಿಶ್ವಾಸಿ ಆನಂದ್ ಅಹಮದಾಬಾದ್ ನಗರ ಕಾರ್ಯದರ್ಶಿ. ಪಾಲಕರು ಕಳೆದ ಕೆಲ ವರ್ಷಗಳಿಂದ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಲೇ ಇಲ್ಲೇ ನೆಲೆಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆಯ ಮನೆಯಲ್ಲಿ ನಾಪತ್ತೆಯಾಗಿದ್ದು, ಭಾನುವಾರ ಬೆಳಗ್ಗೆ 11ರ ಸುಮಾರಿಗೆ ಗ್ರಾಮದ ಸರಕಾರಿ ಶಾಲೆ ಪಕ್ಕದ ಮುಳ್ಳಿನ ಹೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಯುವತಿ ಶವ ಬಹುತೇಕ ವಿಸ್ತಾರವಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಗ್ರಾಮದ ಭಾಗ್ಯಶ್ರೀ ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಾಗಿದ್ದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಆ ಹೆಣ್ಣು ಮಗುವಿಗೆ ಹತ್ಯೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯ ಇಲ್ಲದೆ ರಾಜಾರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎತ್ತ ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ. ಈ ಘಟನೆಯಿಂದ ರಾಜ್ಯದ ಮಹಿಳೆಯರು, ವಿದ್ಯಾರ್ಥಿ ಸಮುದಾಯ ಭಯಭೀತಿಗೊಂಡಿದೆ. ರಾಜ್ಯಾದ್ಯಂತ ಈ ರೀತಿಯ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕು. ರಾಜ್ಯ ಸರ್ಕಾರದಿಂದ ದಿನಕ್ಕೆ ಹದಗೆಟ್ಟು ಹೋಗುತ್ತಿರುವ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತವಾಗಿರಬೇಕು. ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹುರಿದುಂಬಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಗಳನ್ನು ಉಗ್ರ ಶಿಕ್ಷೆ ಆಗುವ ಹಾಗೆ ಸೂಕ್ತ ತನಿಖೆಯನ್ನು ಕೈಗೊಂಡು ಆ ಹೆಣ್ಣು ಮಗುವಿಗೆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಎಬಿವಿಪಿ ಮತ್ತು ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮೂಲತಃ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಭಾಗ್ಯಶ್ರೀ ವಯಸ್ಸು 18 ಕೊನೆಯಾದ ಯುವತಿ. ಈಕೆಯ ಪಾಲಕರು ಕೆಲವು ವರ್ಷಗಳ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಇಲ್ಲೇ ನೆಲೆಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆ ಮನೆಯಿಂದ ನಾಪತ್ತೆಯಾಗಿದ್ದು, ಭಾನುವಾರ ಬೆಳಗ್ಗೆ 11 ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ಮುಳ್ಳಿನ ಪೊದೆಯಲ್ಲಿ ಶವಯಾಗಿ ಪತ್ತೆಯಾಗಿದ್ದಾಳೆ. ಯುವತಿ ಶವ ಬಹುತೇಕ ವಿವಸ್ತ್ರವಾಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಿಗೆ ಗಾಯಗಳಾಗಿದ್ದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಆ ಹೆಣ್ಣು ಮಗುವಿಗೆ ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದ ಕೊಲೆಗಾರನಿಗೆ ಕಾನೂನಿನ ಯಾವುದೇ ರೀತಿಯ ಭಯ ಇಲ್ಲದೆ ರಾಜಾರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಕುಸಿಯೋಗಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ. ಈ ಘಟನೆಯಿಂದ ರಾಜ್ಯದ ಮಹಿಳೆಯರು, ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ. ರಾಜ್ಯದಲ್ಲಿ ಈ ರೀತಿಯ ಸಂಭಾವ್ಯ ಘಟನೆಗಳು ತಡೆಯಲು ಪ್ರಯತ್ನಿಸಬೇಕು. ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು. ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನು ಭಯ ಇಲ್ಲದಿದ್ದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಬೇಕೆಂದು ಕೂಡಲೇ ಪೊಲೀಸರು ಅಪರಾಧಿಯನ್ನು ಉಗ್ರ ಶಿಕ್ಷೆ ಆಗುವ ಮೂಲಕ ಸೂಕ್ತ ತನಿಖೆ ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಹಾಗೂ ಎಲ್ಲ ಪಕ್ಷದ ಪ್ರಮುಖರಿಂದ ಆಗ್ರಹಿಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಬಸವಕಲ್ಯಾಣ ಶಾಸಕರಾದ ಶರಣು ಸಲಗರ್ ಮಾತನಾಡಿ, ಕೂಲಿಗಾಗಿ ಊರನ್ನು ಬಿಟ್ಟು ಗುಣತೀರ್ಥವಾಡಿ ಗ್ರಾಮದಲ್ಲಿ ಬಂದು ಕೂಲಿ ಕೆಲಸ ಮಾಡುತ್ತಿರುವ ಬಡ ಕುಟುಂಬದ 18 ವರ್ಷದ ಮಗಳನ್ನು ಕಳೆದುಕೊಂಡ ಕುಟುಂಬದ ಸ್ಥಿತಿ ಚಿಂತಾಜನಕವಾಗಿದ್ದು, ನಾನು ಈಗಾಗಲೇ ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಸಹಾಯ ಮಾಡಿ ಸಾಂತ್ವನ ಹೇಳಿದ್ದೇನೆ ಹಾಗೂ ನಾನು ಕೂಡಲೇ ಮುಖ್ಯಮಂತ್ರಿಗಳನ್ನು ಹಾಗೂ ಗೃಹ ಸಚಿವರನ್ನು ಭೇಟಿಯಾಗಿ ಕೂಡಲೇ ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ನ್ಯಾಯ ಒದಗಿಸುವುದಾಗಿ ತಿಳಿಸಿದರು. देखे तो शायद वो उनका परिस्थिति अगर देखे तो आंख से पानी आता है. इतना गरीब लोग हैं.
करके खाने वाला है। आज काम करे तो उसका पेट भरता नहीं था, इसलिए मैं उनको वो फैमिली के साथ मैं रहता हूँ। एक 6 महीने के अंदर उसको एक घर दिलाने का काम मैं कर रहा हूँ। उसी के साथ साथ उसका परिस्थिति देके मैं मेरी जेब से 1 लाख रुपए उसको दे के भी आया हूँ। और जो सरकार की जो सुविधा शेड्यूल ट्राइब रहने की वजह से उसको वो भी जो सुविधा है वो घर को पहुँचने का काम मैं करता हूँ। और नेक्स्ट वीक में ये जो विषय हो गए, ये दुर्घटना जो हो गए, ये होम मिनिस्टर के पास जाके और हमारे CM के पास जाके जो एक सरकारी नौकरी उस घर के लिए देना बोलते हैं अपील। सर सरकार विफल हो रही है, कुछ क्षेत्र के तो MLA आप हैं सर। MLA तो मैं हूँ। आप पूछिए पुलिस ऑफिसर्स को कौन ला रहे हैं? शरणु सलगर तो नहीं ला रहे। जो उधर मेरे सामने जो हारा है आदमी उन्होंने पुलिस ऑफिसर को लाए। काम किसका है? शरणु सलगर को दिन रात में काम नहीं कर सकता, ये पुलिस डिपार्टमेंट का काम है। इसलिए मैं ये कहना चाहता हूँ टोटल पुलिस डिपार्टमेंट फेल है और सरकार इसकी गुनेगार है। ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಮುಖಂಡರಾದ ಶಕುಂತಲಾ ಬೆಲ್ದಾಳೆ, ಉಷಾ ಮುಂದಾಳೆ ಹಾಗೂ ಬೃಹತ್ ಪ್ರತಿಭಟನಾದ ವಿದ್ಯಾರ್ಥಿಗಳು ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವನ್ ಏಜ್ದವರು ಅವ್ರು ಡಾಕ್ಟರ್ ಇದ್ದರು, ಇವತ್ತು ಬಂದುಬಿಟ್ಟು ಏನು ಮಾಡಿದ್ದಾರೆ, ಒಂದು ಹುಡುಗಿ ಮಾಡಿ ತಿನ್ನೋರು, ಕೂಲಿ ಕೆಲಸ ಕಷ್ಟ ಮಾಡೋರು ಅಂಥ ಹೆಣ್ಮಕ್ಳಿಗೆ ಕೂಡ ಇವ್ರು ಬಿಡ್ತಾ ಇಲ್ಲ. ಎಲ್ಲಿ ನ್ಯಾಯ, ಯಾರಿಗೆ ಕೇಳಬೇಕು ನ್ಯಾಯ ಅನ್ನೋದು? ಯಾವ ಹೆಣ್ಮಕ್ಳು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ರಿಗೊಂದು ಭಯ ಹುಟ್ಟಿದೆ. ಯಾಕೆ ಈ ಭಯ ಹುಟ್ಟಿದೆ? ದಯವಿಟ್ಟು ನಾವು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು ಏನಂದರೆ, ಕಾನೂನನ್ನು ಚೇಂಜ್ ಮಾಡಬೇಕು. ಕಾನೂನು ಯಾವ ಥರ ಚೇಂಜ್ ಮಾಡಬೇಕಂದ್ರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಇವಾಗ ಗೊತ್ತಾಯ್ತಾ ಯಾರು ರೇಪಿಸ್ಟ್ ಇದ್ದಾರೆ, ಇವರಿದ್ದಾರೆ, ಯಾರ್ಯಾರಿದ್ದಾರೆ, 3 ಜನ 4 ಜನ 5 ಜನ ಅವ್ರು ಯಾರೂ ಇರಲಿ, ಅವರಿಗೆಲ್ಲ ಇಮ್ಮಿಡಿಯೇಟ್ ಅವ್ರಿಗೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಫಾಸಿ ಸಜಾ ಕೊಡಬೇಕು. ಫಾಸಿ ಸಜಾ ನಿಮಗೆ ಕೊಡ್ಲಿಕ್ಕಾಗಲಿಲ್ಲ, ಕಾನೂನು ಬದಲಾವಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಮೂಲಿ ಇವಾಗ ಯಾರೂ ಇರಲಿ ಜನಗಳು ಅವರೇ ಕೈಯಲ್ಲಿ ಕಾನೂನು ತೊಗೊಳ್ತಾರೆ. ದಯವಿಟ್ಟು ಆ ಥರ ನಾವು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ಎಲ್ರಿಗೊಂದು ಭಯ ಹುಟ್ಟಿದೆ. ಆ ಭಯವನ್ನು ನೀವು ತೆಗಿಬೇಕಂದ್ರೆ ಒಂದೇ ಕೆಲಸ ಮಾಡಬೇಕಾಗುತ್ತೆ, ಕಾನೂನು ಬದಲಾವಣೆ ಮಾಡಿ. ದಯವಿಟ್ಟು ನಾವು ಹೇಳೋದು ನಮ್ಮ ಮಹಿಳಾ ಮೋರ್ಚಾದಿಂದ ಎಲ್ಲರೂ ಒಂದೇ ವಿಷಯ ಹೇಳ್ತೀವಿ, ಈ ಕಾನೂನನ್ನು ದಯವಿಟ್ಟು ಬದಲಾವಣೆ ಮಾಡಿ. ಯಾರಿಗೂ 10-15 ದಿವಸದಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಅವ್ರು ಏನಾದರೂ ಮಾಮೂಲಿ ಜನತಾ ಕೈಯಲ್ಲಿ ಸಿಕ್ಬಿಟ್ರೆ ನಾವೇ ಅವ್ರಿಗೆ ಹೊಡೆದು ಸಾಯಿಸ್ತೀವಿ ಅಂದ್ಬಿಟ್ಟು ಡಿಸಿಷನ್ ತೊಗೋತಾ ಇದ್ದಾರೆ. ಆ ಥರ ಮಾಡೋಕ್ಕೆ ಬಿಡಬೇಡಿ. ನಾನು ಮಹಿಳಾ ಮೋರ್ಚಾ ಜಿಲ್ಲೆಯಿಂದ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಒಂದೇ ರಿಕ್ವೆಸ್ಟು, ಇನ್ನು ಮುಂದೆ ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋರು 3 ಸಲ ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಒಂದು ಭಯ ಇರಬೇಕು, ನಮ್ಮ ಲೈಫ್ ಇಲ್ಲಿಗೆ ಮುಗೀತು, ನಾವು ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀವಿ ಅಂದರೆ ನಮ್ಮ ಲೈಫ್ ಇವತ್ತಿಗೆ ಕಂಪ್ಲೀಟ್ ಕ್ಲೋಸ್ ಅಂತಂದು ಅವ್ರ ಮೈಂಡ್ ಸೆಟ್ ಆಗಬೇಕು. ಆ ಥರ ಕಾನೂನುಗಳು ಬರಬೇಕು ಅಂದ್ಬಿಟ್ಟು ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು. ಆ ಕೊಲೆ ಯಾರು ಮಾಡಿದಾರೆ ಅಂತ ಗೊತ್ತಾಗಿದೆಯಾ ಮೇಡಮ್? ಕೊಲೆ ಯಾರು ಮಾಡಿದ್ದಾರೆ ಅಂದರೆ ಅಲ್ಲೇ ಸರೌಂಡಿಂಗಲ್ಲಿ ಇರೋರೇ ಮಾಡಿದ್ದಾರೆ. ಎಲ್ಲ ಪ್ರಿಪ್ಲಾನ್ ಇದೆ. ಇದು 4-5 ಜನ ಪ್ರಿಪ್ಲಾನ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಅವ್ರಿಗೆ ಶಿಕ್ಷೆ ಅಂತೂ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಇನ್ ಕೇಸ್ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ. ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದರೆ ಆ ಫ್ಯಾಮ್ಲಿಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಹೋರಾಟ ನಾವು ನಿಲ್ಲಿಸೋದಿಲ್ಲ. ನಾಡಿನಲ್ಲಿ ಇಂಥ ಕೃತ್ಯವಾದ ನಡೆದದ ಅಂದ್ರೆ ಭಾಳ ಆಶ್ಚರ್ಯ ಇದೆ. ಯಾಕಂದರೆ ಹೆಣ್ಣು ಮಕ್ಕಳ 12ನೇ ಶತಮಾನದಾಗೆ ಅಪ್ಪ ಬಸವಣ್ಣ ಮೇಳೆಗೆ ಸ್ಥಾನಮಾನ ಕೊಟ್ಟವನ ಬಸವಣ್ಣ. ಅಂಥ ಸ್ಥಾನಮಾನ ಪಟ್ಟಿದ ಬಸವ ಕಲ್ಯಾಣದಲ್ಲೇ ಇಂಥ ಕ್ರೂರವಾದ ಒಂದು 17 ವರ್ಷದ ಹುಡುಗಿಗೆ ರೇಪ್ ಮಾಡ್ತಾರಂದ್ರೆ ಆ ಬಸವಣ್ಣನೇ ಮಾಫ್ ಮಾಡಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾನಂತ ನಾನು ಬಸವಣ್ಣಲ್ಲೇ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲರೂ ಪರವಾಗಿ. ಮತ್ತು ಮಹಿಳಾ ಅಂದ್ರೆ ಏನು, ಒಂದು ಗೊಂಬಿ ತಿಳಿದಾರೆ, ಆಟದ ಗೊಂಬಿ. ಆ ಗೊಂಬಿ ಯೂಸ್ ಮಾಡಬೇಕು, ಮತ್ತು ಕಿತ್ತು ಹಾಕಬೇಕು, ಹಾರುಡಬೇಕು. ಅವರೊಂದು ಕ್ಷಣದ ಸುಖಕ್ಕಾಗಿದೆ, ಕೇವಲ ಒಂದು ಕ್ಷಣದ ಸುಖಕ್ಕಾಗಿ ಇಂಥ ಅತ್ಯಾಚಾರ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಬಹಳ ಅನ್ಯಾಯ ಆಗಿದೆ. ನಾವು ಇಷ್ಟಕ್ಕೆ ನಿಂದ್ರಲ್ಲ, ಅದಕ್ಕೆ ನಮ್ಮ ಸಪೋರ್ಟ್ ಶಕ್ತಿಯ ಜೊತೆ ನಿಮ್ಮದು ಶಕ್ತಿ ಕೂಡಲಿ. ಕ್ರೂರು ಆದವರಿಗೆ ಹತ್ಯೆಗೆ ನೋಡ್ರಿ, ಎಲ್ಲರ ಮರ್ಡರ್ ಆಯ್ತಂದ್ರೆ ಗಪ್ಪಂದು ಬರ್ತಾರೆ ಫಾಸಿ ಶಿಕ್ಷೆ ಅಂತ. ಇದಕ್ಕೆ ಫಾಸಿ ಶಿಕ್ಷೆ ಕೊಡೋದು ಇವತ್ತಿನ ದಿನ ಇನ್ನೂ ಫಾಸಿ ಶಿಕ್ಷೆ ಕೊಟ್ಟೇ ಇಲ್ಲ. ಅದು ಎಲ್ಲೋ ಯಾರೋ ಕೊಟ್ಟಿರಬೇಕು. ಅದ್ರ ದಯಮಾಡಿ ಇಮ್ಮಿಡಿಯೇಟ್ ಫಾಸಿ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಮೂಲಕ ಸಹಿತ ಇದ್ರ ಬಗ್ಗೆದಾಗ ಎಚ್ ಎನ್ ಬೀದರ್
ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಮೋರ್ಚಾದಿಂದ ಇಂಥ ಕೃತ್ಯವಾದ ಬಸವ ಕಲ್ಯಾಣದಲ್ಲಿ ನಡೆದಂಥ ಈ ಕೃತ್ಯವಾದ ಮರ್ಡರ್ ಹೆಣ್ಮಗಳಿಗೆ ಆಗಿರುವಂಥ ಅನ್ಯಾಯ ಅತ್ಯಾಚಾರಕ್ಕೆ ಖಂಡನೆ ಮಾಡ್ತೀವಿ ಅಂತ ಬೀದರ್ ಜಿಲ್ಲೆ ಮಹಿಳಾ ಮೋರ್ಚಾದ ವತಿಯಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಸವರಾಜ್ ಪೂಜಾರಿ, RJ32 ನ್ಯೂಸ್, ಬೀದರ್.